ಈ ಈ ಸೌಜನ್ಯ ಕೇಸ್ ಇದೆಯಲ್ಲ, ಸೌಜನ್ಯ ಕೇಸ್ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಇದಕ್ಕೆ ಒಂದು ಅಂತ್ಯ ಇರಬಾರ್ದು, ಮುಗಿಬಾರ್ದು. ಇದು ಎಲ್ಲಿಯ ತನಕ ನಡೆಯುತ್ತೋ ಅಲ್ಲಿಯ ತನಕ ದೇವಸ್ಥಾನದ ಮೇಲೆ ಅಪಪ್ರಚಾರಗಳನ್ನು ಮಾಡ್ತಾನೇ ಹೋಗುತ್ತೆ. ಒನ್ ಇಸ್ ದ ಫುಲ್ ಸ್ಟಾಪ್. ಅದಕ್ಕೆ ಕಾವೇರಿ ಹೋರಾಟ ಇದೆಯಲ್ಲ, ಕರ್ನಾಟಕ ರಾಜ್ಯ ಮತ್ತು ತಮಿಳುನಾಡು ಎರಡು ಒಟ್ಟಿಗೆ ಕೂತ್ಕೊಂಡ್ರೆ ಒಂದು 2,000 ಕೋಟಿ ಪ್ರಾಜೆಕ್ಟ್ ಮಾಡ್ಬಿಟ್ರೆ ಒಂದು ಶಾಶ್ವತ ಪರಿಹಾರ ಸಿಗುತ್ತೆ. ಆಯ್ತಾ? 100 ವರ್ಷಗಳಿಂದ ಸಾಯ್ತಾ ಇದೀವಲ್ಲ ನಾವು, ಕಾವೇರಿ ಗಲಾಟೆ. ಎರಡೂ ರಾಜ್ಯಕ್ಕೂ ಪರಿಹಾರ ಬೇಡ ರೀ. ಯಾಕೆ ಹೇಳಿ? ಇಲ್ಲಿ ಹಳೆ ಮೈಸೂರು ಪ್ರಾಂತದಲ್ಲಿ ಎಲೆಕ್ಷನ್ ನಡೆಯೋದು ಕಾವೇರಿ ಹೆಸರಲ್ಲಿ, ತಮಿಳುನಾಡಿನ 8-10 ಜಿಲ್ಲೆಗಳ ಎಲೆಕ್ಷನ್ ನಡೆಯೋದು ಕಾವೇರಿ ಹೆಸರಲ್ಲಿ. ಯಾಕೆ ಬೇಕು ಅವ್ರಿಗೆ? ಯಾಕೆ ಬೇಕು? ಹಂಗೆ ತುಂಬಾ ಜನ ಹೊಟ್ಟೆ ತುಂಬಿಸ್ಕೋತಾ ಇದಾರೆ, ನಿಲ್ಬೇಕು ಅಂತಾನೆ. ಅವರು ಹೊಟ್ಟೆ ತುಂಬಿಸ್ಕೋತಾ ಇದಾರೋ, 16,000 ಸ್ಕ್ವೇರ್ ಫೀಟ್ ಅಲ್ಲಿ ಮನೆ ಕಟ್ತಾ ಇದಾರೋ, ಅದು ನಮಗ್ ಬೇಡ. ಅಲ್ಲ, ಅವರು ಕೂಡ ಧರ್ಮಾಧಿಕಾರಿ ಕೀರ್ತಿ ಅವರೇ. ನನಗೆ ಬೇಡ ಅಂದಿದ್ ನಾನು. ಧರ್ಮಾಧಿಕಾರಿ ಆದವರ ಬಾಯಲ್ಲಿ ಅಲ್ಲ, ಈಗ ಈ ಧರ್ಮಾಧಿಕಾರಿಯವರ ಮೇಲೆ ಇರುವಂತಹ ನಂಬಿಕೆ, ಅವರದ್ದೇ ಒಂದು ಫಾಲೋಯಿಂಗ್, ಅವ್ರ ಮೇಲೂ ನಂಬಿಕೆ ಇರಬಹುದಲ್ವಾ? ಯಾರೀ ಬೇಡ ಅಂದ್ರು. ಆದ್ರೆ ಒಬ್ಬ ಧರ್ಮಾಧಿಕಾರಿ ಮಗ ಅಂತ ಮಾತಾಡಿದಾಗ ನನಗೆ ಹೌದಾ ಅಂತ ಡೌಟ್ ಬರುತ್ತೆ ಅಷ್ಟೇ. ತಪ್ಪ ಕರೆಕ್ಟ್. ಧರ್ಮಾಧಿಕಾರಿ ಅಂದ್ರೆ ಏನ್ರಿ? ನಾವು ನೋಡಿದ ಧರ್ಮಾಧಿಕಾರಿ ಯಾರು? ಇವ್ರೆ.